ಯಾರನ್ನ ಮಾತಾಡಿಸ್ಬೇಕು ಯಾರನ್ನ ಮಾತಾಡಿಸ್ಕೊಡ್ತು ಅಂತಲೇ ಗೊತ್ತಾಗ್ತಿಲ್ಲ. ತುಂಬ ಹೊತ್ತಿಂದ ನಿಂತಿದ್ದೀನಿ, ನೋಡೋಣ ಏನಾಗುತ್ತಂತ. ಧೈರ್ಯ ಅಂತೂ ಗೊತ್ತಿಲ್ಲ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ರ್ಯಾಂಡಮ್ ಸ್ಟ್ರೇಂಜರ್ಸ್ನ ಮಾತಾಡೋಕ್ಕೆ ಮುಟ್ಲರೇ ಧೈರ್ಯ ಬೇಕು. ಆ ಧೈರ್ಯ ನನಗಂತಿಲ್ಲ. ಆದರೂ ಟ್ರೈನ್ ಆಗ್ತೀನಿ. ಇಲ್ಲಿ ಯಾರೋ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಮಾತಾಡ್ಸೋಣ ಅವ್ರು ಏನಾಗುತ್ತೆ ಅಂತ. ಲೆಟ್ಸ್ ಸಿ. ಹಾಯ್, ನನ್ನ ಹೆಸರು ಚೇತನ್ ಅಂತ. ನಾನೊಬ್ಬ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್. ತಲೆ ಕೆಡ್ಸ್ಕೊಳ್ಳಿಲ್ಲ ಅಂದ್ರೆ ನಾನು ನಿಮಗೆ ಸ್ವಲ್ಪ ಕ್ವಶನ್ಸ್ ಕೇಳ್ಬೋದಾ? ಹಾಂ, ಆನ್ಸರ್ ಮಾಡ್ತೀರಾ? ಇಟ್ಸ್ ಆಲ್ ಅಬೌಟ್ ಲವ್ ಆ್ಯಂಡ್ ಆಲ್. ಲವ್ ಬಗ್ಗೆ ಕೇಳ್ಬೋದಾ? ಹಾಂ, ಮಾತಾಡ್ತೀರಾ? ಕಂಟೆಂಟ್ ಆಗಿರುತ್ತೆ. ಈಗ ಬೇಕಿದ್ರೆ ನೀವು ನನ್ನ ಪೇಜ್ ಚೆಕ್ ಮಾಡ್ಬೋದು. ಅಷ್ಟೇನು ಟೈಮ್ ತಗೊಳ್ಳೋದ. ಮತ್ತೆ ಸಿಗೋಣ. ನಿಮ್ಮ ಹೆಸರು? ನವೀನಾ, ಭವ್ಯ, ಯಮುನಾ. ಲವ್ವಲ್ಲಿ ಜಾಸ್ತಿ ಚೀಟ್ ಮಾಡೋದು ಯಾರು? ಗರ್ಲ್ಸೆ. ಗರ್ಲ್ಸೆ. ಏನಕ್ಕೆ? ಆಲ್ಮೋಸ್ಟ್ ಗರ್ಲ್ಸೇ. ಹುಡುಗರು ಸರಿ ಇದ್ರೆ ಹುಡುಗಿರು ಸರಿ ಇರಲ್ಲ. ಇಲ್ಲ ಹುಡುಗರು ಸರಿ ಇದ್ರೆ ಹುಡುಗಿರು ಸರಿ ಇದ್ರೆ ಹುಡುಗರು ಸರಿ ಇಲ್ಲ. ಇವಾಗ ಆ್ಯಟಿಟ್ಯೂಡ್ ಅಂತ ಬಂದರೆ ಲವ್ವಲ್ಲಿ ಜಾಸ್ತಿ ಯಾರಿಗಿರುತ್ತೆ? ಗರ್ಲ್ಸು. ನಿಮ್ಮ ಪ್ರಕಾರ ಏನಕ್ಕೆ? ಅಂದರೆ ಗರ್ಲ್ಸ್ಗೆ ಸ್ವಲ್ಪ ಆ್ಯಟಿಟ್ಯೂಡ್ ಜಾಸ್ತಿ ಅಲ್ವಾ, ಅವರು ಏನಕ್ಕೂ ಸೋಲಲ್ಲ. ಬಾಯ್ಸ್ ಆದರೆ ಎಲ್ಲದಕ್ಕೂ ಸೋಲ್ತಾರೆ. ಅಂದರೆ ನಿಮ್ಮ ಪ್ರಕಾರ ಒಂದು ಹುಡುಗ ಸೋಲ್ತಾನೆ ಒಂದೊಂದು ಪ್ರೀತಿಲಿ, ಒಬ್ರೊಬ್ರು ಸೋರಲ್ಲ ಆ ಥರ. ಅಂದರೆ ನಿಮ್ಮ ಪ್ರಕಾರ ಹುಡುಗರು ಬೆಸ್ಟಾ ಹುಡುಗಿರು ಬೆಸ್ಟಾ? ಹುಡುಗರೇ ಬೆಸ್ಟ್. ಹುಡುಗಿರು ಬೆಸ್ಟು, ಆದರೆ ಸ್ವಲ್ಪ ಜನ ಹುಡುಗಿರು ಬೆಸ್ಟು, ಸ್ವಲ್ಪ ಜನ ಹುಡುಗರು ಬೆಸ್ಟು. ಯಾರು ತಪ್ಪುನೋ ಅದು ಸರಿ. ಬಾಯ್ಸ್ ಫ್ರೆಂಡ್ಶಿಪ್ ಒಳ್ಳೇದು ಅಥವಾ ಗರ್ಲ್ ಫ್ರೆಂಡ್ಶಿಪ್ ಒಳ್ಳೇದು? ಬಾಯ್ಸ್ ಫ್ರೆಂಡ್ಶಿಪ್ ಒಳ್ಳೇದು. ಏನಕ್ಕೆ? ಹುಡುಗಿರಾರೆ ಗುಟ್ಟು ಬಿಡ್ಕೊಡ್ತಾರೆ, ಹುಡುಗರಾರೆ ಜಾಸ್ತಿ ಬಿಡ್ಕೊಡಲ್ಲ. ಎಲ್ಲೇ ಆದರೂ ಹುಡುಗರು ಸೇಫಾಗಿ ಇಟ್ಕೊಂಡಿರ್ತಾರೆ ಒಂದೊಂದು ಗುಟ್ಟನ್ನ. ಇವತ್ತು ಯಾರ್ದು ಬರ್ಡೇ ಇದ್ದಿದ್ದು? ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು.